ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಈವ್ನಿಂಗ್ ಇಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಅದೇ ಶಾಪಿಂಗ್ ಎಲ್ಲ ಹೋಗಿದ್ನಲ್ಲ, ನಾನು ಹಿಂದಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದರದ್ದೇ ಕಂಟಿನ್ಯೂಸ್ ಬ್ಲಾಗ್ ಇದು. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಆಯಿತು. ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡಿಗೆ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಏನು ಹೇಳ್ತಾರೆ, ಕೊಬ್ಬರಿ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಸೊ ಫೇಸ್ಬುಕ್ಕಲ್ಲಿ ಒಂದು ಇದನ್ನ ನೋಡಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಯೂಶುವಲ್ ಆಗಿ ಕೊಬ್ಬರಿ ಮಾಡಬೇಕಾದ್ರೆ ಅದನ್ನ ತುರಿದ್ಬಿಟ್ಟು ಮೇಲ್ಗಡೆ ಇರೋ ಬ್ಲಾಕ್ನೆಲ್ಲ ತೆಗಿತಾ ಇದ್ವಿ ಅಂತ. ಸೊ ಫೇಸ್ಬುಕ್ಕಲ್ಲಿ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಅದನ್ನ ಏನು ಹೇಳ್ತಾರೆ, ಪೀಲ್ ಮಾಡ್ತಾರಲ್ಲ. ಸೊ ಸೌತೆಕಾಯಿ ಅಥವಾ ಆಲೂಗಡ್ಡೆ ಪೀಲ್ ಮಾಡೋದ್ರಲ್ಲಿ ಚಿಪ್ಪೆನ ತೆಗೆದ್ರೆ ಈಸಿಯಾಗಿ ಬರುತ್ತೆ, ಜೊತೆಗೆ ಜಾಸ್ತಿ ವೇಸ್ಟ್ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಹೆಲ್ಪ್ ಮಾಡೋದಕ್ಕೆ ಹಸ್ಬೆಂಡ್ ಕೂಡ ಇದ್ದಾರೆ. ಹಾಯ್ ಮಾಡು ಪಾಪ. ಸೊ ಹೆಲ್ಪ್ ಮಾಡೋದಕ್ಕೆ ಅವರು ಕೂಡ ಕುತ್ಕೊಂಡಿದ್ದಾರೆ. ಟೈಮು 8:30 ಆಗ್ತಾ ಇದೆ. ಸೊ ನನ್ನ ಮಗ ಇನ್ನ ಮಲ್ಕೊಂಡಿದ್ದಾನೆ. ಸ್ಕೂಲಿಂದ ಬಂದವನು ಯಾಕೋ ಟಯರ್ಡ್ ಅಂದ್ಬಿಟ್ಟು ಮಲ್ಕೊಂಡ. ಇವನ್ನ ಎಬ್ಸಿಲ್ಲ ನಾನು ಇವತ್ತು. ಎಷ್ಟೊತ್ತಿಗೆ ಎದೊಳ್ತಾನೆ ಅವನಿಗೆ ಎದುಳಿ. ಅವನಿಗೆ ಇನ್ನೂ ಕೂಡ ಸ್ಕೂಲ್ ಹೋಮ್ವರ್ಕ್ ಮಾಡಿಲ್ಲ. ಅವನು ಮಾಡಲಿ ಅಂದ್ಬಿಟ್ಟು ಅವ್ನಿಗೆ ಗೊತ್ತಾಗಬೇಕಲ್ವಾ, ಅವನದು ಕರ್ತವ್ಯ ಏನಿದೆ ಅದು ಅವ್ನಿಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಬನ್ನಿ ಇವಾಗ ಬೇಗ ಕೊಬ್ಬರಿ ಎಲ್ಲ ಕಟ್ ಮಾಡೋಣ. ಅದೇ ವೇನಲ್ಲಿ ಫಸ್ಟ್ ಟ್ರೈ ಮಾಡ್ತೀನಿ. ಕಷ್ಟ ಆಯಿತು ಅಂದರೆ ನೋಡೋಣ, ಇಲ್ಲ ಅಂದರೆ ಇಲ್ಲ. ಮಾಮೂಲಿ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ಸೊ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಅನ್ಕೊಂಡಿದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ಬೇಗ ಕೊಬ್ಬರಿನ ಕಟ್ ಮಾಡ್ಬಿಡೋಣ. ಸೊ ಟ್ರೈ ಮಾಡಿದೆ ಅದೇ ರೀತಿ. ಫಸ್ಟಿಗೆ ಸ್ವಲ್ಪ ಕಷ್ಟ ಅನಿಸ್ತು, ಆಮೇಲೆ ಓಕೆ ಪರವಾಗಿಲ್ಲ. ಅಂದರೆ ಏನಂದರೆ, ತುಂಬ ಜಾಸ್ತಿ ಮಾಡ್ತಾ ಇದೀವಿ ಅಂದರೆ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡೇ ಮಾಡಬೇಕಾಗುತ್ತೆ. ನೋಡ್ಬೋದು, ನಾನು ಕಟ್ ಮಾಡಿ ಕೊಟ್ಟಿದ್ದೀನಿ, ಅದನ್ನೆಲ್ಲ ತೆಗೆದ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಹಸ್ಬೆಂಡ್ ಕೂಡ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ, ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ನೋಡ್ಬೋದು, ಈ ರೀತಿಯಾಗಿ ತೆಗಿತಾ ಇದ್ದೀನಿ ನಾನು. ಸೊ ಇದೇನು ಕೊಬ್ಬರಿದು ಬ್ಲ್ಯಾಕ್ ಬರುತ್ತಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಅವರು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಈ ಥರ ಮಾಡ್ತಾ ಇದ್ದೀವಿ ನಾವು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಈಸಿ ಅನ್ಸಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಇದು ಈಸಿನೇ ಇದೆ. ಬಟ್ ಅದೇ ತುಂಬ ಜಾಸ್ತಿ ಎಲ್ಲ ಮಾಡ್ತೀವಿ ಅಂದರೆ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಮಾಡಿ. ಬೇಗ ಇವಾಗ ಇದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲಿಂದ ನಾನು ಸಿಗ್ತೀನಿ ನಿಮಗೆ. ಸೊ ಬಾಳೆಹಣ್ಣು ಒಂದು ಗೊನೆ ಅಂದ್ರೆ ಬಲ್ತಿತ್ತು ಕಾಯಿ. ಸೊ ಅದನ್ನ ಕಿತ್ತಿಟ್ಟಿದ್ರು. ಇವಾಗ ಅದನ್ನ ಹಣ್ಣು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಬೋರ್ಡಲ್ಲಿ ಹಾಕಿಟ್ಟಿದೀವಿ ಕಬೋರ್ಡಲ್ಲಿ. ಸೊ ಯಾವ್ದೇ ರೀತಿ ಕೆಮಿಕಲ್ ಹಾಕದೆ ನಾವು ಹಣ್ಣನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಕೆಮಿಕಲ್ ಹಾಕಿದ್ರೆ ಒಂದೇ ದಿನಕ್ಕೆ ಹಣ್ಣು ಆಗ್ಬಿಡುತ್ತೆ. ಬಟ್ ಅದು ಕೆಮಿಕಲ್ ಒಂಥರ ಆರೋಗ್ಯಕ್ಕೆ ಹಾರ್ಮ್ಫುಲ್ ಅಲ್ವಾ, ಹಾಗಾಗಿ ಕೆಮಿಕಲ್ ಹಾಕಲ್ಲ. ಸೊ ಈ ರೀತಿಯಾಗಿ ಚೆನ್ನಾಗಿ ಬಲ್ತಿರೋ ಕಾಯಿನ ತೆಗ್ದ್ಬಿಟ್ಟು, ಅಂದ್ರೆ ಗಾಳಿ ಎಲ್ಲ ಹೋಗ್ಬಾರ್ದು ಅದಕ್ಕೆ, ಆ ತರ ಜಾಗದಲ್ಲಿ ಅದನ್ನ ಇಟ್ಬಿಟ್ಟು ಅದಕ್ಕೆ ಒಂದು 7ರಿಂದ 8 ಒಂದು 10 ಗಂಧದ ಕಡಿನ ಹಚ್ಚಿಟ್ರೆ 1-2 ಟೈಮ್ಸ್ ಆ ರೀತಿ ಹಚ್ಚಿಟ್ರೆ ಹಣ್ಣಾಗ್ಬಿಡುತ್ತೆ. ಒಂದು ದಿನದಲ್ಲಿ ಹಣ್ಣಾಗುತ್ತೆ ಕಾಯಿ. ಅಂದ್ರೆ ಯೆಲ್ಲೋ ಕಲರ್ ಬರುತ್ತೆ. ಸೊ ಅದನ್ನ 1-2 ಡೇಸ್ ಇಟ್ರೆ ಪೂರ್ತಿಯಾಗಿ ಹಣ್ಣಾಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಹೇಗೂ ಸಂಕ್ರಾಂತಿ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಬಲ್ತಿರೋ ಕಾಯಿನ ಕಿತ್ತಿಟ್ಟಿದ್ವಿ. ಸೊ ಅದ್ರ ಜೊತೆಗೆ ಕೊಬ್ಬರಿ ಕೂಡ ಎಲ್ಲ ಕಟ್ ಮಾಡಿದಾಯ್ತು, ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಅದು ಮೆಥಡ್ ಈಸಿನೇ ಅನಿಸ್ತು ನನಗೆ. ಏನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಅದೇ ಇದು ಏನೋ ಪೀಲರ್ ಸ್ವಲ್ಪ ಹಾಳಾಗ್ಬೋದು ಅನ್ನೋದೊಂದು ಭಯ. ಬಿಟ್ರೆ ಬೇರೆ ತರ ಇವಾಗ ನಾವು ತುರಿದ್ಬಿಟ್ಟೆಲ್ಲ ಮಾಡ್ತಾ ಇದ್ವಲ್ಲ, ಅದಕ್ಕೆ ಹೋಲಿಸಿದ್ರೆ ಈಸಿನೇ, ಬೇಗನೆ ನಾವು ಕಟ್ ಮಾಡ್ಬಿಟ್ವಿ. ಆಲ್ಮೋಸ್ಟ್ 1.5 hour ಆಯ್ತು ಅನ್ಸುತ್ತೆ ಅಷ್ಟೇ. ಇಬ್ರು ಸೇರ್ಕೊಂಡು ಕಟ್ ಮಾಡ್ಬಿಟ್ವಿ. 1 kg ಇತ್ತಪ್ಪ ಅದು. 1 kg ಅಷ್ಟು ಕೊಬ್ಬರಿ ಇತ್ತು. ಸೊ 1 kg ಕೊಬ್ಬರಿ ಕಟ್ ಮಾಡಿ ಇಟ್ಟಿದ್ದೀವಿ. ಇದಿಷ್ಟು ಇವತ್ತವರೆಗೂ ಆಗಿದೆ.
ಸೊ ಮತ್ತೆ ನಾನು ನಾಳೆ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಕಣ್ಣಲ್ಲೇ ನೋಡ್ಬೋದು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾನು ಮಲ್ಕೊಂಡ್ಬಿಡ್ತೀನಿ ಹೋಗಿ. ಟೈಮ್ ಆಗ್ಬಿಟ್ಟು ಆಲ್ರೆಡಿ 10 o'clock ಆಗ್ತಾ ಇದೆ ಇನ್ನೂ ಕೂಡ. ಸೊ ನಿದ್ದೆ ಬರ್ತಾ ಇದೆ, ಮಲ್ಕೊಳ್ತೀನಿ. ಗುಡ್ ನೈಟ್, ಮಾರ್ನಿಂಗ್ ಸಿಗ್ತೀನಿ ಎಲ್ಲರಿಗೂ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ನೆನ್ನೆ ಆದಮೇಲೆ ಮಾರ್ನಿಂಗಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆಗಲಿಲ್ಲ. ಮಾರ್ನಿಂಗ್ ಎಲ್ಲ ಕೆಲಸ ಆಯಿತು. ದೇವ್ರ ಪೂಜೆ ಇವತ್ತು ಶುಕ್ರವಾರ ಬೇರೆ ಅಲ್ವಾ. ಸೊ ಹಾಗಾಗಿ ಇವತ್ತು ಕೂಡ ಡೋರ್ ಮ್ಯಾಟ್ ಎಲ್ಲ ತೆಗೆದು ವಾಶ್ ಮಾಡಿದಾಯ್ತು. ಸೊ ಹೇರ್ ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಂಡೆ. ಇವಾಗ ಎಷ್ಟು ಹೊರಗಡೆ ಹೋಗಬೇಕು. ನನ್ನ ಫ್ರೆಂಡ್ ಮಗಳು ಬರ್ತಡೇ ಇದೆ ಇವತ್ತು, ಹಾಗಾಗಿ ಕರೆದಿದ್ದು, ಇನ್ವೈಟ್ ಮಾಡಿದ್ರು. ಸೊ ಹೋಗಬೇಕು ಇವಾಗ. ಟೈಮ್ ಬಂದ್ಬಿಟ್ಟು 5:30 ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ, ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ಬೇಗ ಹೋದ್ರೆ ಅಲ್ಲಿ ಸ್ವಲ್ಪ ಸಂಕ್ರಾಂತಿ ಪರ್ಚೇಸಿಂಗ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಕುರುಬನಹಳ್ಳಿ ಅಂದಮೇಲೆ ಎಲ್ಲ ಅಂದ್ರೆ ನಮಗೆ ಬೇಕಾಗಿರೋದೆಲ್ಲ ಒಂದೇ ಕಡೆ ಸಿಗುತ್ತೆ. ಸೊ ಹಾಗಾಗಿ ಹೋಗ್ತಾ ಇದೀವಿ. ಹೇಗೂ ಅಲ್ಲೇ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹಾಗೆ ಅತ್ತೆ ಮಾವನ ಮನೆಗೂ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಬೇಗನೆ. ಸೊ ಶಿಶಿರ್ ಬಂದ ಸ್ಕೂಲಿಂದ ಬಂದ್ಬಿಟ್ಟು ಓದಕ್ಕೆ ಕೂರಿಸಿದ್ದೀನಿ. ನಾಳೆ UT ಇದೆ, 2 UT ಇದೆ. ಹಾಗಾಗಿ ಅವನ್ನ ಓದಕ್ಕೆ ಕೂರಿಸಿದ್ದೀನಿ. ಒಂದು ಕಂಪ್ಲೀಟ್ ಮಾಡಿದ್ದಾನೆ. ಒಂದು ಕಂಪ್ಲೀಟ್ ಮಾಡಿ ಹೇಳ್ದ. ಸೊ ಇದು ನಂದು ಸಬ್ಜೆಕ್ಟ್ ಇದೆ, EVS ಇಂಗ್ಲೀಷ್ ಓದ್ತಾ ಇದ್ದಾನೆ. ಸೊ ಅದು ಓದಿದ್ಮೇಲೆ ಅದನ್ನೆಲ್ಲ ಕೇಳ್ಬಿಟ್ಟು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಅಲ್ಲಿಂದ ಬಂದ್ಮೇಲೆ ಫುಲ್ ಟಯರ್ಡ್ ಆಗ್ಬಿಟ್ಟಿರ್ತಾನೆ, ಆಟಾಡಿ ಮಲ್ಕೊಬಿಡ್ತಾನೆ. ಮತ್ತೆ ಮಾರ್ನಿಂಗ್ ನನಗೆ ಕೆಲಸ ಅದು ಇದು ಅಂತ ಇರುತ್ತೆ. ಸೊ ಹಾಗಾಗಿ ನಾನು ಇವಾಗಲೇ ಎಲ್ಲ ಓದಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಓದಿಸ್ತಾ ಇದ್ದೀನಿ. ಹಾಗೆ ಈಗ ಕುರುಬರಳ್ಳಿಗೆ ಹೋಗ್ತೀವಲ್ವಾ, ಅತ್ತೆ ಮಾವನ ಅಕ್ಕ ಭಾವನೆಲ್ಲ ಮಾತಾಡಿಸ್ಕೊಂಡು ಬರೋಣ. ನೋಡಿ, ಓದು ಅಂತ ಹೇಳಿದ್ರೆ ಕ್ಲಾಪ್ ಹೊಡ್ಕೊಂಡು ಕೂತಿದ್ಯಾ? ಹಿಂಗೆ ನನ್ನ ಮಗ ಒಂದಿಷ್ಟು ಕ್ಯಾಮ್ರಾ ಹಿಡ್ಕೊಂಡಿದ್ರೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾನೆ. ಚಿಕ್ಕ ಮಕ್ಕಳನ್ನ ಹೆಂಗಾರು ಸಂಭಾಳಿಸ್ಬೋದು, ಇದ್ದವ್ರನ್ನ ಕಷ್ಟ. ಸೊ ಬನ್ನಿ, ಇವಾಗ ಬೇಗ ರೆಡಿ ಆಗ್ಬಿಡ್ತೀನಿ. ಹಾಗೆ ಅದನ್ನೆಲ್ಲ ಏನು ರೆಕಾರ್ಡ್ ಮಾಡಲ್ಲ, ನೋಡೋಣ ಆದರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ರೆಡಿ ಆಗಿದ್ದೀನಿ. ಈ ಡ್ರೆಸ್ ಹಾಕೊಂಡೆ, ಪಿಂಕ್ ಕಲರ್ ಡ್ರೆಸ್ಸು. ಯಾವ್ದು ಹಾಕೊಳ್ಳಿ ಅಂತೇಳಿ ತಲೆ ಕೆಟ್ಟೋಗಿದ್ದು. ಯಾವುದೋ ಒಂದು ಕೈಗೆ ಬಂದಿದ್ದು. ಸೊ ದೀಪ ಎಲ್ಲ ಹಚ್ಚಿದೆ, ಹೊರಡಬೇಕು. ಟೈಮ್ ಬಂದ್ಬಿಟ್ಟು 6:30. ಇವಾಗ ಹಸ್ಬೆಂಡ್ ಬಂದರು, ರೆಡಿ ಆಗ್ತಾ ಇದ್ದಾರೆ. ನನ್ನ ಮಗ ಕೂಡ ರೆಡಿ ಆಗ್ತಾ ಇದ್ದಾನೆ. ಅವರಿಬ್ಬರು ರೆಡಿ ಆದಮೇಲೆ ಹೊರಡ್ತೀವಿ. ಇನ್ನೂ ಕೂಡ ಎಳ್ಳು ಬೆಲ್ಲ ಮಾಡಿಟ್ಟಿಲ್ಲ, ಬಂದಿದ ಮೇಲೆ ಮಾಡಬೇಕು ಎಲ್ಲ. ಏನಿಲ್ಲ, ಕಡಲೆ ಬೀಜ ಒಂದು ಉರಿಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಕಡಲೆ ಬೀಜ ಹುರಿದ್ಬಿಟ್ಟು ಚಿಪ್ಪೆ ಬಿಡಿಸೋದೇ ಸ್ವಲ್ಪ ಟೈಮ್ ತೊಗೊಳ್ಳೋದು. ಅದಾದಮೇಲೆ ಆರಾಮಾಗಿ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಮಿಕ್ಕಿದೆಲ್ಲ ನಾನು ಕೊಬ್ಬರಿ ಬೆಲ್ಲ ಕೂಡ ಒಣಗಿಸಿಟ್ಟಿದ್ದೀನಿ. ಯಾವ ರೀತಿ ರೆಡಿಯಾಗಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಮಗ ಕೂಡ ಇನ್ನೂ ರೆಡಿಯಾಗಿಲ್ಲ. ಅವನು ಮತ್ತೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಅವ್ನಿಗೇನು ಹುಚ್ಚ ಗೊತ್ತಿಲ್ಲ. ಬೆಳಗ್ಗೆ ಸ್ನಾನ ಮಾಡಿದ, ಮತ್ತೆ ಇವಾಗ ಸ್ನಾನ ಮಾಡ್ಬಿಟ್ಟು ರೆಡಿ ಆಗ್ತಾ ಇದ್ದಾನೆ. ರೆಡಿ ಆಗ್ಬಿಟ್ಟು ಬರಲಿ, ನಾ 6:30 ಅಲ್ವಾ. ಸೊ ಅಲ್ಲಿ ಹೋಗ್ಬಿಟ್ಟು ಹಸ್ಬೆಂಡ್ ಕೂಡ ಬರೋವಾಗಲೇ ಅವರೆಕಾಯಿ ಎಲ್ಲ ತೊಗೊಂಡು ಬಂದಿದ್ದಾರೆ. 80 ರೂಪಾಯಿ ಅಂತ kg. ಅವರೆಕಾಯಿ ಗೆಣಸು ಎಲ್ಲ ತೊಗೊಂಡು ಬಂದರು. 80 ರೂಪಾಯಿ kg ಅಂತೆ ತೊಗೊಂಬಂದಿದ್ದಾರೆ. ಸೊ ಕೆಲವೊಂದು ಕಡೆ 150 ರೂಪೀಸ್ kg ಅಂತ ಹೇಳಿದ್ರು. ಅಷ್ಟೊಂದು ಆಗ್ಬಿಟ್ಟಿದ್ಯಾ ಅನ್ನೋ ಥರ ಆಗೋಯ್ತು ನನಗೆ. ನಿನ್ನೆ 90 ರೂಪೀಸ್ ಅಂತ ಇಲ್ಲೇ ಬಂದಿತ್ತು. ಮತ್ತೇನೋ ಎಷ್ಟು ರೀ 80 ರೂಪೀಸ್ kg ತೊಗೊಂಡು ಬಂದಿದ್ದಾರೆ. ಎಷ್ಟು kg ತಂದ್ರಿ? 2 kgನಾ? 2 kg ತೊಗೊಂಡು ಬಂದಿದ್ದಾರೆ, 80 ರೂಪೀಸು. ಸೊ ನಾಳೆ ದೇವ್ರ ತೊಳೆಯೋ ಪ್ರೋಗ್ರಾಮ್ ಎಲ್ಲ ಇದೆ. ಸೊ ದೇವರೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅವರೆಕಾಯಿ ಎಲ್ಲ ಬಿಡಿಸಿ ಸಂಜೆಗೆ ನೆನೆಸಿಡ್ತೀನಿ. ಬೆಳಗ್ಗೆನೇ ನೆನೆಸ್ಬಿಡ್ತೀನಿ. ಸೊ ಯಾಕೆಂದರೆ ಅವರೆಕಾಯಿ ಎಲ್ಲ ಬಿಡಿಸಿ ನೆನೆಸ್ಬಿಟ್ರೆ ಸಂಜೆಗೆ ಎಲ್ಲ ಇತ್ತಕ್ಬಿಟ್ಟು ನಾವು ಮಾರ್ನಿಂಗೆ ಬೆಳಿಗ್ಗೆಗೆ ನಾನು ಎಲ್ಲ ಅಡುಗೆ ಮಾಡಿಬಿಡ್ಬೋದು ಅಲ್ವಾ. ಹಾಗಾಗಿ ಸೊ ಅಡುಗೆ ಎಲ್ಲ ಮಾಡಿಬಿಟ್ಟೆ ನಾವು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋದು. ಹಾಗಾಗಿ ಮಾರ್ನಿಂಗ್ಗೆ ಸಾರು ಎಲ್ಲ ಮಾಡಿಬಿಟ್ರೆ ಮಧ್ಯಾಹ್ನ ಎಳ್ಬಿರೋದಕ್ಕೆಲ್ಲ ಸರಿ ಹೋಗುತ್ತೆ. ಸೊ ಇನ್ನೂ ಕೂಡ ನಾನು ಎಳ್ಬಿರೋದಕ್ಕೆ ಪ್ಯಾಕೆಟ್ ಇದೆ, ಲಾಸ್ಟ್ ಟೈಮ್ ತಂದಿರೋದು ಹಾಗೆ ಇದೆ. ನೋಡೋಣ, ಡಬ್ಬಗಳು ಸಿಗುತ್ತಲ್ಲ ಅದನ್ನ ತೊಗೊಂಡು ಬರೋಣ ಅನ್ಕೊಂಡಿದೀನಿ. ಈಗ ಹೋಗ್ತೀವಲ್ವ, ಹೇಗೂ ಕುರುಬರಳ್ಳಿಲಿ ಏನ್ ಹೇಳ್ತಾರಲ್ಲ, ಒನ್ ಟೈಮ್ ಶಾಪಿಂಗ್ ಅಂತಾರಲ್ಲ, ಹಂಗೆ ಉದ್ದಕ್ಕೂ ಎಲ್ಲ ಸಿಗುತ್ತೆ ಅಲ್ಲಿ. ಒಂದೊಂದಕ್ಕೂ ಎಲ್ಲೆಲ್ಲಿ ಹೋಗ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದೀವಲ್ಲ, ಹೇಗೂ ನೋಡ್ತೀವಿ, ಆದ್ರೆ ತಗೊಂಡ್ ಬರ್ತೀವಿ ಹಂಗೇನೆ. ಇನ್ನ ಕೂಡ ಕಬ್ಬು ತರಬೇಕು. ನನ್ನ ಮಗ ಆಗ್ಲೇ ಕಬ್ಬು 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 ಅಂತವನೆ. ಸೊ ನಮ್ಮನೇಲಿ ಕ್ರೇಜ್ ಅಂದ್ರೆ ಅವನೊಬ್ಬನಿಗೆ ಇರೋದು ಕಬ್ಬಿಗೆ ಕ್ರೇಜು. ನಮಗೆಲ್ಲ ಅಷ್ಟೊಂದು ಇಷ್ಟ. ಚಿಕ್ಕವಳಿದ್ದಾಗ ತಿಂತಾ ಇದೆ, ಬಟ್ ಇವಾಗಿಲ್ಲ. ಆಯ್ತು, ಜಾಸ್ತಿ ಬಬ್ಬಕ್ಕಾಗೋಯ್ತು ಮಾತು. ಕಮ್ಮಿ ಮಾತಾಡ್ಬೇಕು ಅನ್ಕೊಂಡು ಜಾಸ್ತಿ ಮಾತಾಡ್ಬಿಡ್ತೀನಿ. ಹಾಗಾಗಿ ಇವಾಗ ಹೋಗ್ಬಿಡೋಣ ಫಂಕ್ಷನ್ಗೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಮೊದಲಿಗೆ ನಾವು ಕುರುಬರಳ್ಳಿಲಿರೋ ಅತ್ತೆ ಮಾವನ ಮನೆಗೆ ಹೋದ್ವಿ. ಅಲ್ಲಿ ಹೋಗ್ತಾ ಇದ್ದಾಗೆ ನಮ್ಮ ಭಾವನ ಮಕ್ಕಳಿಗೆ ಕಬ್ಬನ್ನು ಕೂಡ ಕಟ್ ಮಾಡಿ ಕೊಡ್ತಾಯಿದ್ರು. ಸೊ ಅದ್ರ ಜೊತೆಗೆ ನನ್ನ ಮಗ ಕೂಡ ಜಾಯ್ನ್ ಆದ. ಸೊ ಹಸ್ಬೆಂಡ್ ಕೂಡ ಇಬ್ಬರು ತಿಂತಾಯಿದ್ರು. ಯಾವಾಗಲೂ ಹೀಗೆ ಅವರು ಯಾವುದೇ ಫ್ರೂಟ್ಸ್ ತೊಗೊಂಡು ಬರ್ಬೋದು, ಏನೇ ತರ್ಬೋದು, ಈ ರೀತಿ ಎಲ್ಲ ಕಟ್ ಮಾಡಿ ಮೊಮ್ಮಕ್ಕಳಿಗೆ ಕೊಡ್ತಾರೆ. ಸೊ ಅದಾದಮೇಲೆ ಅಲ್ಲೇ ಎದುರುಗಡೆ ಮನೆಯಲ್ಲಿ ಸಕ್ಕರೆ ಅಚ್ಚು ಮಾರ್ತಾರೆ ಅಂತ ಗೊತ್ತಾಯಿತು. ಸೊ ಹೋಗಿ ಇಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಪೂಜೆಗೆ ಒಂದು 4-5 ಸಕ್ಕರೆ ಅಚ್ಚು ಬೇಕಾಗಿತ್ತು. ಸೊ ಅದನ್ನು ತೊಗೊಂಡು ಬಂದೆ ನಾನು. 100 ಗ್ರಾಮ್ಗೆ 25 ರುಪೀಸ್ ಅಂತ ಹೇಳಿದ್ರು. ಅಲ್ಲಿಂದ ನಾವು ಮೇಲ್ಗಡೆ ಅತ್ತೆ ಮಾವನ ಮನೆಗೆ ಹೋದ್ವಿ. ನಮ್ಮ ಅತ್ತೆ ಆಗಲೇ ಆಲ್ರೆಡಿ ಅವರೆಕಾಯಿನ ಕಟ್ ಮಾಡ್ತಾ ಅಂದರೆ ಚಿಪ್ಪೆ ಅವರೆಕಾಯಿ ಬಿಡಿಸ್ತಾಯಿದ್ರು. ಸೊ ಪೂಜೆಗೆ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಎಲ್ಲ ಕೊಟ್ಟರು. ಅಲ್ಲಿಂದ ಬರ್ತಡೇ ಮನೆಗೆ ಹೋದ್ವಿ. ಸೊ ಬರ್ತಡೇಗೆ ಈ ರೀತಿ ಡೆಕೋರೇಷನ್ ಮಾಡಿದರು. ಬರ್ತಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಮನೆ ಮಟ್ಟಿಗಷ್ಟೇ ಅವರು ಮಾಡಿದ್ದಿದ್ದು. ಆ್ಯಕ್ಚುಲಾಗಿ ಎಲ್ಲನೂ ಕರಿಬೇಕು ಅಂಥೇಳಿ ಅವಳು ಮೈಂಡಲ್ಲಿ ಇದ್ದಿದ್ದು. ಬಟ್ ಸಮ್ ಪರ್ಸ್ನಲ್ ರೀಸನಿಂದ ಕರೆಯೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಮನೆ ಮಟ್ಟಿಗಷ್ಟೇ ಬರ್ತಡೇನ ಮಾಡ್ಕೊಂಡಿದ್ದಾಯಿತು. ಒಟ್ಟಿನಲ್ಲಿ ಬರ್ತಡೇ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಹೋಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ನಾವು ಊಟ ಕೂಡ ಎಲ್ಲ ಮಾಡ್ಕೊಂಡು ಬಂದ್ವಿ. ಊಟ ಹೊರಗಡೆ ನಾವು ಬೆಳದಿಂಗಳಲ್ಲಿ ಮಾಡೋದು ಯಾವಾಗಲೂ. ಸೊ ಎನಿ ಟೈಮ್ ನಾವು ಮೊದಲೆಲ್ಲ ಈ ಥರ ಬರ್ತಡೇ ಸೆಲೆಬ್ರೇಷನ್ ಮಾಡಿದಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರದ್ದು ಊಟ ಆದಮೇಲೆ ಯೂಶ್ವಲಾಗಿ ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಹೊರಗಡೆ ಕೂತ್ಕೊಳ್ತೀವಿ, ಮಾತಾಡ್ಕೊಂಡು ನಿಧಾನವಾಗಿ ಊಟ ಮಾಡ್ತೀವಿ. ಸೊ ಅದೊಂದು ಎಂಜಾಯ್ಮೆಂಟ್ ನಾವು ಮಾಡಿದ್ವಿ ಇಲ್ಲಿ.
ಬಟ್ ಈ ಟೈಮ್ ನನ್ನ ಫ್ರೆಂಡ್ ಪಂಕಜ ಮಿಸ್ ಆದಳು, ಯಾಕೆಂದರೆ ಅವಳು ಬಂದಿರೋ ಗೆಸ್ಟ್ನ ಮಾತಾಡ್ಸೋದ್ರಲ್ಲಿ ಬ್ಯುಸಿ ಆಗಿದ್ಲು. ಸೊ ಹಾಗಾಗಿ ನೋಡ್ಬೋದು ಇದೇ ರೀತಿಯಾಗಿ ನಾವೆಲ್ಲ ಒಂದು ರೌಂಡ್ ಕಾನ್ಫರೆನ್ಸ್ ಅಂತಲೇ ಹೇಳ್ಬೋದು, ಕೂತ್ಕೊಂಡು ಈ ರೀತಿ ಊಟ ಮಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಿನ್ನೋದು, ಮತ್ತು ಹೊರಗಡೆ ತಿನ್ನೋದ್ರಿಂದ ಕೂಡ ನಮಗೆ ಒಂಥರ ತಂಪಾದ ಗಾಳಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಊಟ. ನಾನು ನಿಜ ನಂಬಕ್ಕಾಗ್ತಲ್ಲ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 11 o'clock ಆಗ್ತಾಯಿದೆ. ಆಗಲೇ ಸ್ವಲ್ಪ ಲೇಟ್ ಆಗೋಯ್ತು. ಬರ್ತ್ಡೇ ಗರ್ಲ್ ಪಾಪ ಬರೋದು ಲೇಟ್ ಆಯಿತು. ಹಾಗಾಗಿ ಸೊ ಅಲ್ಲಿಂದ ಬರ್ತಾ ಹಾಗೆ ಕಬ್ಬು ನಮ್ಮ ಮಾವ ಕಬ್ಬು ತೊಗೊಂಡು ಬಂದಿಟ್ಟಿದ್ರು. ಅಲ್ಲಿ ಹೋಗ್ತಾ ಇದ್ದಾಗೇನೆ ಮೊಮ್ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು, ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕಟ್ ಮಾಡಿಕೊಡ್ತಾ ಇದ್ರು ನಮ್ಮ ಭಾವನ ಮಕ್ಕಳಿಗೆ. ಇವನು ಹೋಗಿ ಜಾಯ್ನ್ ಆದ. ಎಲ್ಲರೂ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಸೊ ಅವರೇ 4 ಜೊಲೆನ ತೊಗೊಂಡು ಬಂದಿದ್ರಂತೆ. ಜೋಡಿ 90 ರೂಪಾಯಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಕಬ್ಬೆಲ್ಲ ತಂದಿಟ್ಟಿದ್ರು. ಸೊ ಹಾಗಾಗಿ ಹೆಂಗೋ ಇವನೊಬ್ಬನೇ ಅಲ್ವಾ ನಮ್ಮ ಮನೇಲಿ ತಿನ್ನೋದು ಅಂದ್ಬಿಟ್ಟು ಅವನಿಗೊಂದು, ಪಪ್ಪನೂ ತಿನ್ನುತ್ತೆ ಆದರೆ ನಿನ್ನಷ್ಟು ಕ್ರೇಜಿ ಆಗ್ತಿನ್ನಲ್ಲ. ಸೊ ಹಾಗಾಗಿ ಒಂದು ಜೊಲ್ಲೆ ಕಬ್ಬನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಬಿಟ್ಟು ಜೊತೆಗೆ ಸ್ವಲ್ಪ ತೆಂಗಿನಕಾಯಿನೂ ಕೂಡ ತೊಗೊಂಡು ಬಂದೆ. ನಾಳೆ ಪೂಜೆಗೆಲ್ಲ ಬೇಕಾಗುತ್ತಲ್ವ, ದೇವ್ರ ಸಾಮಾನೆಲ್ಲ ತೊಗೊಳ್ತಾರೆ ಅಂತ. ಸೊ ಇನ್ನೂ ಕೂಡ ಕಡಲೆಕಾಯಿ ತೊಗೊಂಡು ಬಂದಿಲ್ಲ, ಅದೊಂದು ಬ್ಯಾಲೆನ್ಸ್ ಇದೆ. ಗೆಣಸು ತಂದಿದ್ದಾರೆ, ಅವರೆಕಾಯಿ ತಂದಿದ್ದಾರೆ, ಕಬ್ಬು ಆಯಿತು, ತೆಂಗಿನಕಾಯಿ ಕೂಡ ಪೂಜೆಗೆಲ್ಲ ಕಳಶಕ್ಕೆಲ್ಲ ಆಯಿತು. ಸೊ ಇನ್ನು ಕಡಲೆಕಾಯಿ ಒಂದು ತರಬೇಕಷ್ಟೆ, ಅಂದರೆ ಇನ್ನಾಯಿತು. ನಾಳೆ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತೀನಿ. ಅದ್ರ ಜೊತೆಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬರ್ತಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಕೇಕ್ ಕೂಡ ಸೂಪರ್ ಆಗಿತ್ತು. ಸೊ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆದಮೇಲೆ ಆ ರೀತಿ ನಾವು ಬೆಳದಿಂಗಳಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿದ್ದು. ಸೊ ನನ್ನ ಫ್ರೆಂಡ್ ಒಬ್ಳು ಮಿಸ್ ಆದ್ಲು. ಅವಳ ಪಾಪ ಮಗು ಇಟ್ಕೊಂಡು ಮತ್ತೆ ಬಂದಿರೋ ಗೆಸ್ಟ್ನೆಲ್ಲ ಕಳಿಸೋ ಬ್ಯುಸಿನಲ್ಲಿದ್ಲು. ಹಾಗಾಗಿ ಅವಳೊಬ್ಳು ಊಟಕ್ಕೆ ಮಿಸ್ ಆದ್ಲು ಅಷ್ಟೇ. ಅವಳು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಖುಷಿಯಾಗಿರ್ತಾಯಿತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬರ್ತಡೇ ಎಲ್ಲ ಚೆನ್ನಾಗಾಯಿತು. ಸೊ ಅದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ವ್ಲಾಗ್ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನನ್ನ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಈ ವ್ಲಾಗ್ ಇಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.